Hello everyone, welcome back. Search Creator YouTube ಚಾನಲ್. ಸೊ ಎಸ್ಟರ್ಡೇ ಒಂದು ವಿಡಿಯೋ ಮಾಡಿದ್ದೆ, ಸ್ಕೀಮ್ ಆಫ್ ದಿ ನಿಮ್ಮ ಸೆಮಿಸ್ಟರ್. ಓಕೆನಾ, ಅಂದ್ರೆ ಎಕ್ಸಾಮ್ ಮುಗ್ದಿದೆ ಮತ್ತೆ ನಂದು ಸ್ಕೀಮ್ ಆಫ್ ದಿ ನಿಮ್ಮ CSE ಸ್ಟ್ರೀಮ್ಗೆ ಅವ್ರಿಗೆ ಮಾತ್ರ ಮಾಡಿದ್ದೆ, ಮತ್ತೆ ಇಂಟರ್ನ್ಶಿಪ್ ಬಗ್ಗೆ ಡೀಟೇಲ್ಸ್ ಮಾತ್ರ ಹೇಳಿದ್ದೆ. ಸೊ ತುಂಬಾ ಜನ, ಸೊ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲೂ ಕೂಡ ಮೆಸೇಜ್ ಹಾಕಿದ್ವಿ. ತುಂಬಾ ಜನ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಎಂಕ್ವೈರಿ ಮಾಡ್ತಿದ್ರ. ಸೊ ಇಂಟರ್ನ್ಶಿಪ್ ಯಾವ ತರ ರಿಜಿಸ್ಟರ್ ಮಾಡೋದು, ಮತ್ತೆ ಏನ್ ಪ್ರೊಸೀಜರ್ ಇದೆ, ಮತ್ತೆ ಇಂಟರ್ನ್ಶಿಪ್ ಬಗ್ಗೆ ತುಂಬಾ ಡೀಟೇಲ್ಸ್ ನ ತುಂಬಾ ಜನ ಸ್ಟೂಡೆಂಟ್ ಕೇಳ್ತಾ ಇದಾರೆ. ಐ ಹೋಪ್ ಯು ಒಂದು ಕ್ಲಾರಿಟಿ ಹೇಳಿದ್ದೆ ನಿಮ್ಗೆ ಏನು ಅಂತ ಅಂದ್ರೆ, ನಿಮ್ಮ ಕಾಲೇಜಲ್ಲಿ ಹೈಯರ್ ಅಥಾರಿಟಿ ಇರ್ತಾರೆ. ಸೊ ಯಾವ ತರ ಅಂದ್ರೆ, ಸೊ ಈಗ ನಿಮ್ HOD ಯಾವ ತರ ಇದಾರೆ ಅದೇ ತರ HOD ತರಾನೇ ಇನ್ನೊಬ್ರು ಇರ್ತಾರೆ. VTO ಅಥವಾ ಬೇರೆ ತರದ ಯಾವುದೇ ತರದ ಫ್ಯಾಕಲ್ಟಿಗಳು. ಸೊ ಅವರು ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಅಂತ ನಾವು ಕರಿತೀವಿ. ಸೊ ಅವರು ಒಂದು ಕನ್ಫರ್ಮೇಶನ್ ಲೆಟರ್ ಕೊಡ್ತಾರೆ ನಿಮ್ಗೆ. ಕನ್ಫರ್ಮೇಶನ್ ಆಗ್ಲಿ ಒಂದು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಏನಂತಂದ್ರೆ, ಸೊ ನೀವು ಇಂಟರ್ನ್ಶಿಪ್ ನ ಈ ಕಾಲೇಜಲ್ಲೇ ಮಾಡ್ಕೋಬೇಕಾ, ಕೆಲವೊಂದ್ರಲ್ಲಿ ಆ ಕಾಲೇಜಲ್ಲೇ ಮಾಡ್ತಾರೆ. ಆ ಕಾಲೇಜಿನ ಸ್ಟೂಡೆಂಟ್ ನ ಬೇರೆ ಕಡೆ ಕಳ್ಸೋದಿಲ್ಲ. ಇಲ್ಲೇ ಮಾಡ್ಕೋಬೇಕಾ ಅಥವಾ ಹೊರಗಡೆ ಮಾಡ್ಕೋಬೇಕಾ ನೀವು ಅಂತ ಒಂದು ಇಂಟರಾಕ್ಷನ್ ಸೆಷನ್ ಮಾಡ್ತಾರೆ. ಸೊ ಆ ಸೆಷನ್ ಅಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಕ್ಲೀನ್ ಆಗಿ ಗಮನ ಇಟ್ಟು ನೀವು ಕೇಳಿರಿ. ಸೊ ನೆಕ್ಸ್ಟ್ ಮಂತ್ 4ನೇ ತಾರೀಕು ನಿಮ್ಮ ಕಾಲೇಜ್ ಓಪನ್ ಆಗ್ತದೆ. ನಾವು ಕೂಡ ಇಂಟರ್ನ್ಶಿಪ್ ನ ಅದೇ ದಿನ ಓಪನ್ ಮಾಡ್ತಾ ಇದ್ವಿ. ತುಂಬಾ ಜನ ಸ್ಟೂಡೆಂಟ್ ಎಂಕ್ವೈರಿ ಮಾಡಿದ್ರೆ, ಸೊ ಅವ್ರಿಗೆ ಅತಿ ಶೀಘ್ರದಲ್ಲೇ ವಿತಿನ್ ಎ ವೀಕ್ ಅಲ್ಲಿ ನಾವು ಕನ್ಫರ್ಮೇಶನ್ ತಗೊಂಡು, ಅವರ ಕಡೆಯಿಂದ ಸ್ಟೂಡೆಂಟ್ ಕಡೆಯಿಂದ ಕನ್ಫರ್ಮೇಶನ್ ತಗೊಂಡು ವಿತಿನ್ ಎ ವೀಕ್ ಅಲ್ಲೇ ನಾವು ಓಪನ್ ಮಾಡ್ತೀವಿ. ಓಕೆ, ಸೊ ಏನು ಅಂದ್ರೆ, ನಿಮ್ಮ ಕಾಲೇಜಲ್ಲಿ ಏನು ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಇರ್ತಾರೆ, ಅವರು ಒಂದು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಅವರು ಇಂಟರ್ನ್ಶಿಪ್ ನ ನೀವು ಇದೇ ಕಾಲೇಜಲ್ಲಿ ಮಾಡ್ಕೋಬೇಕಾ, ಇನ್ ಡೊಮೇನ್ ಮೇಲೆ ಮಾಡ್ಕೋಬೇಕು ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ನಿಮ್ಗೊಂದು ಇದನ್ನ ಶೇರ್ ಮಾಡ್ತೀನಿ ನೋಡಿ, PDF ನ ಶೇರ್ ಮಾಡ್ತೀನಿ. ಸೊ ಅದರಲ್ಲಿ ಇದೆ ಒಂದು ವಿಡಿಯೋ ತರ ರಿಲೀಸ್ ಮಾಡಿರೋದು. ಅದನ್ನ ಒಂದ್ ನಿಮಿಷ. ಸೊ ಈ ಸರ್ಕ್ಯುಲರ್ ತುಂಬಾ ದಿನ ಆಗಿದೆ ಬಿಟ್ಟು, ಸೊ ನಾನು ಚೆಕ್ ಮಾಡ್ತಾ ಹೋದಾಗ ಸಿಕ್ಕಿದ್ದಿತ್ತು ನನಗೆ. ಸೊ ನಿಮ್ಮ ಸ್ಟ್ರೀಮ್ ಅವರಿಗೆ 22 ಸ್ಕೀಮ್ ಅವರಿಗೆ ಮಾತ್ರನೇ ಬಿಟ್ಟಿರ್ತಿದೆ ನೋಡಿ, ಆಪ್ಷನ್ ಇಂಟರ್ನ್ಶಿಪ್ ರಿಗಾರ್ಡಿಂಗ್. ಸೊ ಇದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ ಅವರು, ನೀವು 8th ಸೆಮ್ ಆದ್ರೂ ಮಾಡ್ಕೋಬಹುದು ಅಥವಾ 7th ಸೆಮ್ ಆದ್ರೂ ನೀವು ಮಾಡ್ಕೋಬಹುದು ಅಂತ. ಸೊ ಎಷ್ಟು ದಿವಸ ತನಕ ಇಂಟರ್ನ್ಶಿಪ್ ನ ನೀವು ಮಾಡ್ಕೋಬೇಕು ನೋಡಿ, 14 to 15 ವೀಕ್ ಇಂಟರ್ನ್ಶಿಪ್. ಸೊ ಇಂಟರ್ನ್ಶಿಪ್ ಕೋಡ್ ಕೂಡ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಸೊ ಪ್ರಾಜೆಕ್ಟ್ ವರ್ಕ್ ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಲೇಬೇಕು. 7th ಅಲ್ಲಾದ್ರೂ ಮಾಡ್ಬೋದು ಅಥವಾ ಸೊ 8th ಸೆಮ್ ಆದ್ರೂ ನೀವು ಮಾಡ್ಬೋದು. ಇಂಟರ್ನ್ಶಿಪ್ ಪ್ರಾಜೆಕ್ಟ್ ವರ್ಕ್ ಅಂತೂ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಸೊ ಇಂಟರ್ನ್ಶಿಪ್ ಕೂಡ ಮಸ್ಟ್ ಅಂಡ್ ಶುಡ್ ಇರುತ್ತೆ. ಬಟ್ ಈ ಇಂಟರ್ನ್ಶಿಪ್ ನ ಕೆಲವೊಂದು ಕಾಲೇಜಲ್ಲಿ ಅವರೇ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ಸೊ ನಿಮ್ ಕಾಲೇಜಲ್ಲಿ ಅವರೇ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಅವ್ರು ಹೇಳ್ತಾರೆ ಹೊರಗಡೆ ಮಾಡ್ಕೋಬೇಕಾ ಇಲ್ಲ ಕಾಲೇಜಲ್ಲೇ ಮಾಡ್ಕೋಬೇಕಾ. ಇನ್ನು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ, ಸೊ ನಾವು ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ವಿ, ನಿಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ಬಗ್ಗೆ ಮಾತಾಡಿದ್ರೆ ಅಥವಾ ಕೇಳಿದ್ರೆ, ಸೊ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಇಂಟರ್ನ್ಶಿಪ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಂತ. ತುಂಬಾ ದಿನಗಳ ಹಿಂದೆನೆ ನಾವು ಒಂದು ಪೋಸ್ಟ್ ಹಾಕಿದ್ವಿ, ಮತ್ತೆ ತುಂಬಾ ದಿನದಿಂದ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿದ್ವಿ. ಸೊ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ ಯಾವುದೇ ಗೌರ್ಮೆಂಟ್ ಕಾಲೇಜಲ್ಲಿ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ವಿಡಿಯೋ ಅಂಡರ್ ಬರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫ್ರೀಯಾಗಿ ಇಂಟರ್ನ್ಶಿಪ್ ನ ಕೊಡ್ತೀವಿ. ಬಟ್ ಒಂದು ಕನ್ಸ್ಟೆಂಟ್ ಇರುತ್ತೆ. ಸೊ ಪ್ರಾಜೆಕ್ಟ್ ವರ್ಕ್ ಏನ್ ರಿಪೋರ್ಟ್ ಇರುತ್ತಲ್ಲ, ಆ ರಿಪೋರ್ಟ್ ಮತ್ತೆ ಸರ್ಟಿಫಿಕೇಟ್ ಅವೆಲ್ಲ ಫ್ರೀಯಾಗಿ ಕೊಡ್ತೀವಿ. ಪ್ರಾಜೆಕ್ಟ್ ವರ್ಕ್ ಮಾತ್ರ ಸೊ ಅದು ನಿಮಗೆ ಬಿಡ್ತೀವಿ. ಆ ಪ್ರಾಜೆಕ್ಟ್ ವರ್ಕ್ ನೀವು ಮಾಡ್ಬೇಕು ಅಥವಾ ಸೊ ಕೋಡ್ ನಾವು ಕೊಡಬೇಕು ಅಂದ್ರೆ ಅದಕ್ಕೆ ಮಾತ್ರ ನಾವು ಕಾಸ್ಟ್ ಮಾಡ್ತೀವಿ. ಪ್ರಾಜೆಕ್ಟ್ ಏನು ಇಂಟರ್ನ್ಶಿಪ್ ಏನಿರುತ್ತೆ, ಎಂಟೈರ್ ಇಂಟರ್ನ್ಶಿಪ್ 3 months ಎಂಟೈರ್ ಇಂಟರ್ನ್ಶಿಪ್, ಅದನ್ನ ಮಾತ್ರ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ಸರ್ಟಿಫಿಕೇಟ್ ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ. ಬಟ್ ಪ್ರಾಜೆಕ್ಟ್ ವರ್ಕ್ ನ ಮಾತ್ರ ನೀವು, ಸೊ ನಮ್ಮ ಹತ್ರ ಏನ್ ಇರುತ್ತೆ ಅದ್ ಮಿನಿಮಮ್ ಕಾಸ್ಟ್ ನೀವು ಪೇ ಮಾಡಿ ನೀವು ತಗೋಬಹುದು. ಅದು ಸೊ ನಾವು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಗೆ ಫ್ರೀಯಾಗಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು, ಸೊ ಈ ಸರ್ಕ್ಯುಲರ್ ಹೇಳೋ ಪ್ರಕಾರ ಅವರು ಏನ್ ಹೇಳ್ತಿದ್ರೆ ನೋಡಿ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಮತ್ತೆ ಎಕ್ಸ್ಪೆಷಲಿ ಇಲ್ಲಿ ಸ್ವಾಪಬಲ್ 7th and 8th semester to accommodate all students for the internship, or 50% of the final student can choose the take 8th semester courses. ಸೊ ಕರೆಕ್ಟ್, ಕೆಲವೊಂದು 50% ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಫೈನಲ್ ಸ್ಟೂಡೆಂಟ್ಸ್ 8th ಸೆಮಿಸ್ಟರ್ ಅಲ್ಲಿ ನಾವು ಕ್ಲಾಸಸ್ ನ ಅಟೆಂಡ್ ಮಾಡ್ತೀವಿ, ಇನ್ ಮಿಕ್ಕಿದ ಸೆಮಿಸ್ಟರ್ ಅಲ್ಲಿ ನಾವು ಕೋರ್ಸ್ ನ ಮಾಡ್ಕೋತೀವಿ, ಕೋರ್ಸ್ ಅಥವಾ ಇಂಟರ್ನ್ಶಿಪ್ ನ ಮಾಡ್ಕೋತೀವಿ ಅಂತ ಪರ್ಮಿಷನ್ ತಗೋತಾರೆ ಕೆಲವೊಂದು ಕಾಲೇಜಲ್ಲಿ. ಬಟ್ ಹಾಕ್ಬೇಕಾದ್ರೆ ನೀವು ಮಾಡ್ಬೋದು. ಸೊ ಬೇಸ್ಡ್ ಆನ್ ನಿಮ್ಮ ಕಾಲೇಜ್ VTO ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಏನಿರ್ತಾರೆ ಅವ್ರು ಹೇಳ್ತಾರೆ ನಿಮಗೆ. VTO ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಅಂತ ನಾವು ಕರಿತೀವಿ, ಬಟ್ ನಿಮ್ ಕಾಲೇಜಲ್ಲಿ ಏನೇನ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮತ್ತೆ ಸೊ ಯಾರಾದ್ರೂ 22 ಸ್ಕೀಮ್ ಅಲ್ಲಿ ನಿಮ್ ಬ್ಯಾಕ್ಲಾಗ್ಸ್ ಇದ್ರೆ,
ಥರ್ಡ್ ಸೆಮಿಸ್ಟರ್ ಇಲ್ಲ, ಫೋರ್ತ್ ಸೆಮಿಸ್ಟರ್ಲೋ ಇಲ್ಲ ಫಿಫ್ತ್ ಸೆಮಿಸ್ಟರ್ಲೋ ಏನಾದ್ರು ಬ್ಯಾಕ್ಲಾಗ್ಸ್ ಇದ್ರೆ, ಸೊ ನೀವು 7th ಸೆಮ್ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ ನೋಡಿ. ಇದನ್ನ ಓದಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ದಿ ಸ್ಟೂಡೆಂಟ್ ಬ್ಯಾಕ್ಲಾಗ್ಸ್ ವಿತೌಟ್ ಬ್ಯಾಕ್ಲಾಗ್ಸ್ ಆರ್ ಎಲಿಜಿಬಲ್ ಟು ಸ್ಕೀಮ್ ಎ. ಓಕೆನಾ? ಸೊ ನೀವು ಯಾವ್ದು ಬ್ಯಾಕ್ಲಾಗ್ಸ್ ಇಟ್ಕೊಳಕ್ ಹೋಗ್ಬಿಡಿ. ಆಲ್ಮೋಸ್ಟ್ ನಾನು ಇಟ್ಕೊಂಡಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಬ್ಯಾಕ್ಲಾಗ್ಸ್ ಎಕ್ಸಾಮ್ ಆಲ್ರೆಡಿ ಕೆಲವೊಂದು ಆಗಿದೆ. ಸೊ ಚೆನ್ನಾಗಿ ಬರ್ದಿರ್ತಾರ ಅಂತ ನಾವು ಅನ್ಕೋತೀನಿ, ನೀವು ಚೆನ್ನಾಗಿ ಬರ್ದಿರ್ತೀರ. ಓಕೆನಾ? ಸೊ ಯಾರು ಬ್ಯಾಕ್ಲಾಗ್ಸ್ ಇಟ್ಕೊಳ್ಳದೆ ಈ ಇಂಟರ್ನ್ಶಿಪ್ ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ ನಾವು ಕೂಡ ಇದನ್ನ ಯಾರ್ಯಾರು PDF ಬೇಕು ಈ PDF ಅಂತ ಅಂದ್ರೆ, ಸೊ ಪ್ಲೀಸ್ ಕಾಮೆಂಟ್ ಅಲ್ಲಿ ಆಗ್ಲಿ ಮತ್ತೆ ಲೈವ್ ನೋಡ್ತಾ ಇರೋ ಸ್ಟೂಡೆಂಟ್ಸ್ ಸೊ ನನಗೆ ತಿಳಿಸಿದ್ರೆ ನಾನು ಈ PDF ನಿಮಗೆ ಡೈರೆಕ್ಟ್ ಸೆಂಡ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್, ಸೊ ನಾವು ಕೂಡ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡ್ತಿದೀವಿ ನೋಡಿ. ನಮ್ಮ ಹತ್ರ ಇರೋ ಅವೈಲೇಬಲ್ ಇಂಟರ್ನ್ಶಿಪ್ ನ ಹೋಗಿ ಇನ್ನೊಂದು, ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಏನು ಅಂದ್ರೆ, ಸೊ ಇದೆಲ್ಲ ನಮ್ಮ ಹತ್ರ ಕೋರ್ಸಸ್ ಇರೋಕ್ಕಿಂತ ಮುಂಚೆ ಇನ್ನೊಂದಿದೆ. ಏನು ಅಂದ್ರೆ, ನೋಡಿ ಕಾಣಿಸ್ತಿದೆ ಅನ್ಕೋತೀನಿ. ಕಾಣಿಸ್ತಿದೆ ಅನ್ಕೋತೀನಿ. ಓಕೆನಾ? ಸೊ ಇಲ್ಲಿ ನೋಡಿ, VTU ಅಂಡರ್ ಅಲ್ಲಿ ಬರೋ ಎಲ್ಲಾ ಕಂಪ್ನಿಗಳು A to Z, ಸೊ ಏನಿದೆ ಅಷ್ಟು ಕಂಪ್ನಿಗಳು ಇಲ್ಲಿ ಲಿಸ್ಟ್ ನಿಮಗೆ ತೋರಿಸ್ತಾ ಇದೆ. ಸೊ ನೀವು ನಮ್ಮ ಕಂಪ್ನಿಲೇ ಮಾಡ್ಕೋಬೇಕು ಅಥವಾ ನಮ್ಮ ಹತ್ರನೇ ಮಾಡ್ಕೋಬೇಕು ಅಂತ ಯಾವುದೇ ತರದ ಪ್ರೆಷರ್ ಆಗ್ಲಿ ಏನಿಲ್ಲ. ಸೊ ನಿಮ್ಮ ನಿಯರ್ ಬೈ ಏನಿರ್ತವೆ ಕಂಪ್ನಿಗಳು ಅಥವಾ ಓಪನ್ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡೋ VTU ಅಂಡರ್ ಬರೋ ಎಲ್ಲಾ ಕಂಪ್ನಿಗಳು ನೀವು ಮಾಡ್ಕೋಬಹುದು ನೋಡಿ. ಸೊ ಇಲ್ಲಿ A to Z ಟೋಟಲ್ ಎಷ್ಟು ಇಂಟರ್ನ್ಶಿಪ್, ಎಷ್ಟು ಕಂಪ್ನಿಗಳಿದಾವೆ, 196 ಕಂಪ್ನಿಗಳಿದಾವೆ VTU ಅಂಡರ್ ಅಲ್ಲಿ ಬರೋ. ಸೊ ಅವರು ಇಲ್ಲಿ ಓಪನಿಂಗ್ ಏನೋ ಇಂಟರ್ನ್ಶಿಪ್ ಓಪನಿಂಗ್ ಮಾಡ್ತಿದ್ದಾರೆ. ಸೊ ಒನ್ಸ್ 4ನೇ ತಾರೀಕು ಆಗಿದ ತಕ್ಷಣ ಸೊ ಈ ಎಲ್ಲಾ ಕಂಪ್ನಿಗಳು ಓಪನ್ ಆಗುತ್ತೆ. ಯಾಕೆಂದ್ರೆ ಸೊ ನಿಮ್ಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡೋದು ಇವೇ ಮೇನ್ ಕಂಪ್ನಿಗಳು. ಸೊ ನೀವು ಈ ಕಂಪ್ನಿ ಅಂಡರ್ VTU ಅಂಡರ್ ಬರೋ ಎಲ್ಲಾ ಕಂಪ್ನಿ ನೀವು VTU ಇಂಟರ್ನ್ಶಿಪ್ ನ ನೀವು ಮಾಡ್ಕೋಬಹುದು. ಅದಕ್ಕೆ ಏನು ಪ್ರೊಸೀಜರ್ ಇರುತ್ತೆ, ಕ್ರೆಡಿಟ್ಸ್ ಇರುತ್ತೆ, ಮಾರ್ಕ್ಸ್ ಇರುತ್ತೆ, ಅಟೆಂಡೆನ್ಸ್ ಶೀಟ್ ಇರುತ್ತೆ, ಎಲ್ಲಾ ಪ್ರೊವೈಡ್ ಮಾಡ್ತೀವಿ. ನಾವು ಕೂಡ ಈ ಅಂಡರ್ ಅಲ್ಲಿ ಬರ್ತಾ ಇದೀವಿ. ಸೊ ನಮ್ದು ಕೂಡ ಈಗ ಇನ್ಮುಂದೆಯಿಂದ, ನಿನ್ನೆಯಿಂದ ತುಂಬಾ ಜನ VTU ಅಂಡರ್ ಬರುತ್ತಾ ಸರ್, VTU ಅಂಡರ್ ಬರುತ್ತಾ ನಿಮ್ಮ ಕಂಪ್ನಿ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಸೊ ಎಸ್, ಸೊ ನಿನ್ನೆ ಸಂಜೆಯಿಂದ ತುಂಬಾ ಎಂಕ್ವೈರಿ ಮಾಡಿ, ತುಂಬಾ ರಿಸೋರ್ಸ್ ಪರ್ಸನ್ಸ್ ನ ಮೀಟ್ ಮಾಡಿ ನಾವು VTU ಅಂಡರ್ ಬರೋ ತರ ಕಂಪ್ನಿ ನಾವು ರಿಜಿಸ್ಟರ್ ಮಾಡಿದೀವಿ. ಸೊ ಇವತ್ತಿಂದ ನಮ್ಮ ಕಂಪ್ನಿ ಲೈವ್ ಆಗಿರುತ್ತೆ. ನೀವು ಇಲ್ಲಿ ಸರ್ಚ್ ಮಾಡ್ಬೋದು, ಸರ್ಚ್ ಕ್ರಿಯೇಟರ್ಸ್ ಅಂತ ಜಸ್ಟ್ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ. ಸೊ ಇಲ್ಲಿ ಏನ್ ಇದೆಯಲ್ಲ, ಸೊ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ನಿಮ್ಗೆ ಎಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಏನ್ ಬೇಕಾದ್ರೂ ನೀವು ಸರ್ಚ್ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು. ಓಕೆನಾ? ಸೊ ನಿಮ್ಗೆ ನಮ್ಮ ಕಂಪ್ನಿ ಅಂತಲ್ಲ, ಯಾವ ಬೇಕಾದ್ರೂ ನೀವು ಇದು ನೋಡಿ. ಟೈಯು ಕೂಡ ಇದೆ, ನೀವು ಟೈಯಲ್ಲೂ ಕೂಡ ನೀವು ಮಾಡ್ಬೋದು. ಟೀ ಅಂತ ಇದೆಯಲ್ಲ, ಸೊ ಇಲ್ಲಿ ಟೈ ಅಂತ ನೋಡಿ, ಟೈಯು ಕೂಡ ಇದೆ, ಇಲ್ಲಿದೆ ಟೇಕ್ ಇಟ್ ಸ್ಮಾರ್ಟ್ ಟೈ. ಸೊ ಇವೆರಡು ಕಂಪ್ನಿಗಳಿಗೂ ನೀವು ಮಾಡ್ಕೋಬಹುದು. ಸದ್ಯಕ್ಕೆ 4ನೇ ತಾರೀಕು ಯಾವ ಕಂಪ್ನಿನೂ ಇಲ್ಲಿ ನೋಡಿ ನೋ ಓಪನಿಂಗ್ ಇಂಟರ್ನ್ಶಿಪ್ ಅಂತ ಕೇಳ್ತಿದೆ ಅಂತ ಕೊಟ್ಟಿದ್ರೆ. ಸೊ ಅಂದ್ರೆ ನೀವು ಈಗ ಪ್ರೆಸೆಂಟ್ ಅಪ್ಲೈ ಮಾಡಕ್ ಆಗಲ್ಲ. ನಮ್ಮ ಕಂಪ್ನಿ ಕೂಡ ನೀವು ಅಪ್ಲೈ ಮಾಡಕ್ಕೆ ಫಾರಂ ಮಾತ್ರ ನಾವು ಪ್ರೊವೈಡ್ ಮಾಡ್ತೀವಿ ಅಷ್ಟೇ. ಸೊ ಅದನ್ನ ನೀವು ಅಟೆಂಡ್ ಆಗ್ಬೇಕಾಗಿರೋದು 4ನೇ ತಾರೀಕು. 4ನೇ ತಾರೀಕಿಂದ 3 ಮಂತ್ಸ್, ಅಲ್ಲಿಂದ 3 ಮಂತ್ಸ್ ನೀವು ಇಂಟರ್ನ್ಶಿಪ್ ನ ಕಂಟಿನ್ಯೂಸ್ ಅಟೆಂಡ್ ಮಾಡಬೇಕು. ಸೊ ನೀವೇನ್ ಡೊಮೇನ್ ಚೂಸ್ ಮಾಡ್ತಾರೋ ಆ ಡೊಮೇನ್ ಮೇಲೆ. ಸೊ ನಾವು ಕೂಡ ಓಪನ್ ಮಾಡಿದ್ವಿ ಇಂಟರ್ನ್ಶಿಪ್ ನ. ಸೊ ಈ ಕಂಪ್ನಿ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ನಮ್ಮ ಕಂಪ್ನಿ ಸಿಗುತ್ತೆ. VTU ಅಂಡರ್ ಬರುತ್ತೆ, 100% ಸೆಕ್ಯೂರ್ ಆಗಿರುತ್ತೆ. ಸೊ ನಿಮ್ಗೆ ಏನ್ ಕ್ರೆಡಿಟ್ಸ್ ಇರುತ್ತೆ, VTU ಏನ್ ಪ್ರೊಸೀಜರ್ ಇರುತ್ತೆ, ಎಲ್ಲಾ ಪ್ರೊಸೀಜರ್ ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತೆ ಸೊ ಇದಿಷ್ಟು ಕಂಪ್ನಿ ನೀವು ಈಗ ಇದು ಲಿಂಕ್ ನ ಕಾಣಿಸಿದೆ ಅನ್ಕೋತೀನಿ, VTUinterrate.in ಅಂತ ಈ ಕಂಪ್ನಿ ಇದು ವೆಬ್ಸೈಟ್. ಇದನ್ನ ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೆ ಇಲ್ಲಿ ಬರೋ ಎಲ್ಲಾ ಕಂಪ್ನಿಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ VTU ಅಂಡರ್ ಬರೋ ಎಲ್ಲಾ ಕಂಪ್ನಿ ಜೊತೆ ನೀವು ಇಂಟರ್ನ್ಶಿಪ್ ನ ಮಾಡ್ಕೋಬಹುದು. ಕರ್ನಾಟಕದ ಇಲ್ಲೇ ನೀವು ಓದ್ತಾ ಇದ್ರು. ಓಕೆನಾ? ಸೊ ಒಂದು ಕ್ಲಾರಿಟಿ ಬಂತು ಅನ್ಕೋತೀನಿ. ನೆಕ್ಸ್ಟ್ ಇದಾದ್ಮೇಲೆ ಸೊ ತುಂಬಾ ಜನ ನಮ್ಮ ಹತ್ರನು ಇಂಟರ್ನ್ಶಿಪ್ ಮಾಡ್ಕೊಳಕ್ಕೆ ಎಂಕ್ವೈರಿ ಮಾಡ್ತಾ ಇದ್ರು. ಸೊ ನಾವೀಗ ಅದನ್ನ ಆ ಡೊಮೇನ್ ನ ಈಗ ಪ್ರೊವೈಡ್ ಮಾಡ್ತೀವಿ. ಯಾವ ಡೊಮೇನ್ ಅಂತ ನೋಡಿ. ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ನಮ್ಮ ಹತ್ರ ಅವೈಲೇಬಲ್ ಇಂಟರ್ನ್ಶಿಪ್ ಡೊಮೈನ್ಸ್
ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್, ಮರ್ನ್ ಸ್ಟ್ಯಾಕ್ ಮತ್ತೆ ಜಾಂಗೋ, ಈ 2 ಡೊಮೈನ್ ಮೇಲೆ ನಾವು ಇಂಟರ್ನ್ಶಿಪ್ ಮಾಡ್ತೀವಿ. ಮತ್ತೆ ಜಾವಾ ಫುಲ್ ಸ್ಟ್ಯಾಕ್, ಸೊ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಮತ್ತೆ ಆಂಡ್ರಾಯ್ಡ್ ಅಥವಾ ಫ್ಲಟರ್ ಆಪ್ ಡೆವಲಪ್ಮೆಂಟ್, ಇದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಎಲ್ಲಾನು ಕೂಡ 3 ಮಂತ್ಸ್ ಕೋರ್ಸೆ. ಸೊ ತುಂಬಾ ಜನ ನಿನ್ನೆ ಎಂಕ್ವೈರಿ ಮಾಡಿದ ಪ್ರಕಾರ ಸೈಬರ್ ಸೆಕ್ಯೂರಿಟಿ ಮತ್ತೆ ಎಥಿಕಲ್ ಹ್ಯಾಕಿಂಗ್ ಮತ್ತೆ ಇನ್ನೊಂದು ಡೇವಾಪ್ಸ್, ಸೊ ಈ ತರ ಕೇಳಿದ್ರು. ಮತ್ತೆ ಫುಲ್ ಸ್ಟ್ಯಾಕ್ ಕೂಡ ನಿನ್ನೆ ಕಾಲ್ ಮಾಡಿ ತುಂಬಾ ಜನ ಸ್ಟೂಡೆಂಟ್ಸ್ ಎಂಕ್ವೈರಿ ಮಾಡಿದ್ದು. ಸೊ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಡೊಮೈನ್ ಮೇಲೆ ನೀವು ಮಾಡ್ಕೊಂಡು ಹೋಗ್ಬೋದು. ಬಟ್ ಏನು ಅಂದ್ರೆ ಇಂಟರ್ನ್ಶಿಪ್ ಮಾಡೋದು ನಿಮ್ಮ ಸ್ಕಿಲ್ ಎನ್ಹಾನ್ಸ್ ಆಗುತ್ತೆ ಮತ್ತೆ ಜಾಬ್ ಆಪರ್ಚುನಿಟಿಗೆ ಹೆಲ್ಪ್ ಆಗುತ್ತೆ. ಸೊ ಇಂಟರ್ನ್ಶಿಪ್ ಏನು ಅಂದ್ರೆ, ಸೊ ಎಂಟೈರ್ ವಿ ಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ವಿ ಟಿ ಓದ್ತಾ ಇದ್ರೆ, ಇಂಜಿನಿಯರಿಂಗ್ ಓದ್ತಾ ಇದ್ರೆ ನಿಮ್ಗೆ ಅದು ಅಷ್ಟು ಕೂಡ ಇದಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ತರ ಇದು ಇಂಟರ್ನ್ಶಿಪ್ ನೀವು ಮಾಡ್ಕೋಬೇಕಾಗಿರೋದು. ಸೊ ನಮ್ಮ ಹತ್ರ ಕೂಡ ಇಷ್ಟು ಡೊಮೈನ್ಸ್ ಇದೆ ನೋಡಿ, ಡೇಟಾ ಸೈನ್ಸ್ ಇದೆ, ಮತ್ತೆ ಸೈಬರ್ ಸೆಕ್ಯೂರಿಟಿ, UI/UX, ಕ್ಲೌಡ್ ಅಂಡ್ ಡೆವಾಪ್ಸ್, ಎಂಬೆಡೆಡ್ ಸಿಸ್ಟಮ್, ಇದು EC ಅವ್ರಿಗೆ ಇರುತ್ತೆ. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ SEO, ಇದು ಎಕ್ಸ್ಟ್ರಾ ಆಫ್ ದಿ ಕರಿಕ್ಯುಲಮ್. ನಿಮ್ಗೆ ಇದ್ರ ಮಾಡ್ಕೋಬೇಕಂತ ಏನಿಲ್ಲ. ಸೊ ನಾವು ಒಂದು ಈಗ ಹೊಸದಾಗಿ ಪ್ರೊವೈಡ್ ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ SEO ನ, ಮತ್ತೆ VLSI PCB ಡಿಸೈನ್, ಇದು ಕೂಡ VT ಅಂಡರ್ ಬರೋ ಒಂದು ಡೊಮೈನ್. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಲರ್ನಿಂಗ್, ಇದು ಕೂಡ VT ಅಂಡರ್ ಬರುತ್ತೆ. ಪೈಥಾನ್ ಪ್ರೋಗ್ರಾಮಿಂಗ್, ಇದು ಕೂಡ VT ಅಂಡರ್ ಬರುತ್ತೆ. AI ಏಜೆಂಟ್ಸ್ ಮತ್ತೆ ಆಟೋನಮಸ್ ಸಿಸ್ಟಮ್ಸ್, ChatGPT ಏಜೆಂಟ್, AutoGPT, ಲಾಂಗ್ ಚೈನ್, ಮತ್ತೆ ಏಜೆಂಟಿಕ್ ವರ್ಕ್ ಫ್ಲೋ 2025, ಈ ಪ್ರೆಸೆಂಟ್ ಏನೇನು ಇವೆಲ್ಲ ಬಂದಿದೆ, ಇವನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. AI ಏಜೆಂಟ್ಸ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ SEO, ಇವೆರಡು ಮಾತ್ರ ನಾವು ಹೊಸದಾಗಿ ಲಾಂಚ್ ಮಾಡೋದಷ್ಟೇ. ಸೊ ನೀವು ಇಂಟ್ರೆಸ್ಟ್ ಇರೋರು, ಕಲಿಬೇಕು AI ಏಜೆಂಟ್ಸ್ ಬಗ್ಗೆ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ SEO ಬಗ್ಗೆ ಕಲಿಬೇಕು ಅಂತ ಇದ್ರೆ, ಸೊ ಈ ಇಂಟರ್ನ್ಶಿಪ್ ನ ನೀವು ತಗೋಬಹುದು. ಬಟ್ ಈ ಎಲ್ಲಾ ಇಂಟರ್ನ್ಶಿಪ್ ಏನು ಇಲ್ಲಿ ಡೊಮೈನ್ಸ್ ಇದಾವೆ, ಈ ಎಲ್ಲಾ ಡೊಮೈನ್ಸ್ಗೂ 7,000 ನಾವು ಕಾಸ್ಟ್ ಮಾಡ್ತಾ ಇದೀವಿ. ಸೊ ಅದಕ್ಕೊಂದು ಗೂಗಲ್ ಫಾರ್ಮ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಿಡ್ತೀವಿ, ಆ ಗೂಗಲ್ ಫಾರ್ಮ್ ಫಿಲ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಯಾರ್ಯಾರು ತಗೋಬೇಕಂತ ಇಂಟ್ರೆಸ್ಟ್ ಇರೋರು ಹೊರಗಡೆ ಮಾಡ್ಕೋಬೇಕಾ, ನಮ್ಮ ಕಾಲೇಜಲ್ಲೇ ನಿಮ್ ಕಾಲೇಜಲ್ಲೇ ಮಾಡ್ಕೋಬೇಕಾ ಅಂತ ಒಂದು ಕ್ಲಾರಿಟಿ ತಗೊಳ್ಳಿ. ನಿಮ್ಮ VT ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಮಾತಾಡಿ, ಅಥವಾ ಯಾರು ಹೈಯರ್ ಅಥಾರಿಟಿ ಇರ್ತಾರೆ ನಿಮ್ ಕಾಲೇಜಲ್ಲಿ ಫ್ಯಾಕಲ್ಟಿ ಅವರು, ಅವ್ರ ಹತ್ರ ಮಾತಾಡಿ ಈ ಕ್ಲಾರಿಟಿ ತಗೊಳ್ಳಿ. ಹೊರಗಡೆ ಮಾಡ್ಕೋಬೇಕು ಅಂತ ಹೇಳಿದಾರೆ ಅಂದ್ರೆ, ಸೊ ನಮ್ಮ ಹತ್ರ ನಾವು ಓಪನ್ ಆಗಿದ್ದೀವಿ, ನೀವು ಬಂದು ಇಂಟರ್ನ್ಶಿಪ್ ರಿಜಿಸ್ಟರ್ ಮಾಡ್ಕೋಬಹುದು. 3 ಮಂತ್ಸ್ ಆನ್ ಸೈಟ್ ಅಲ್ಲಿ ಇರುತ್ತೆ. ನಮ್ಮ ಹತ್ರ ಬೋತ್ ಇದೆ, ಒಂದು ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಮತ್ತೆ ಹೈಬ್ರಿಡ್, ಈ 3 ತರದ ನೀವು ಮಾಡ್ಕೋಬಹುದು. ಬಟ್ ಆನ್ಲೈನ್ ತಗೊಂಡವ್ರಿಗೆ ನಾವು ಒಂದು ಸಜೆಷನ್ ಒಂದು ಕೊಡ್ತೀವಿ, ಏನಂದ್ರೆ ಸೊ ಅವರು ವೀಕ್ಲಿ ಬಂದು ಇಲ್ಲಿ ಆ ಕಂಪ್ನಿಲಿ ರಿಜಿಸ್ಟರ್ ಅಂದ್ರೆ ಲಾಗಿನ್ ಆಗಿ ಅಟೆಂಡೆನ್ಸ್ ಕೊಡಬೇಕು. ಮತ್ತೆ ಏನೇನ್ ಪ್ರೋಗ್ರೆಸ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಅಂತ ನೀವು ಎಲ್ಲಾನು ಕೂಡ ಇಲ್ಲಿ ರಿಪೋರ್ಟ್ ಮಾಡಬೇಕು. ಆನ್ಲೈನ್ ತಗೊಂಡ್ರೆ, ಆನ್ ಸೈಟ್ ತಗೊಂಡ್ರೆ ನಿಮ್ಗೆ ಡೈಲಿ ಕ್ಲಾಸ್ ಇರುತ್ತೆ. 9 ಗಂಟೆಯಿಂದ 5 ಗಂಟೆ ತನಕ ಕ್ಲಾಸಸ್ ಇರುತ್ತೆ. ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕು. ಬೆಳಗ್ಗೆ ಸೆಷನ್ ಥಿಯರಿ ಸೆಷನ್ ಇರುತ್ತೆ, ಮಧ್ಯಾಹ್ನ ಕೋಡಿಂಗ್ ಸೆಷನ್ ಇರುತ್ತೆ. ಓಕೆನಾ? ಸೊ ಈ ಎಲ್ಲ ಅಟೆಂಡ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಅಷ್ಟು ಇಂಟರ್ನ್ಶಿಪ್ ಅಲ್ಲಿ ಏನ್ ಕ್ರೆಡಿಟ್ಸ್ ಇರುತ್ತೆ ಅಷ್ಟು ನಾವು ಬಿಟ್ಟು ನಿಮ್ಮ ಕಾಲೇಜ್ಗೆ ಕೊಡ್ತೀವಿ. ಇಲ್ಲ ಅಂದ್ರೆ ಸೊ ನೀವು ಆ ಮಾರ್ಕ್ಸ್ನ ಕ್ರೆಡಿಟ್ಸ್ ನ ಕಳ್ಕೋದ್ರ. ಸೊ ಅದಕ್ಕೋಸ್ಕರ ಕ್ಲೀನ್ ಆಗಿ ನಾವೇ ನಮ್ ಕಂಪ್ನಿಯಿಂದ ಈ ತರ ಮಾಡ್ತಿಲ್ಲ. ಸೊ ಎಲ್ಲಾ ಕಂಪ್ನಿ ಕೂಡ ಇದೇ ತರನೇ ಪ್ರೊಸೀಜರ್ ನ ಫಾಲೋ ಮಾಡ್ತಿದ್ದಾರೆ. ಸೊ ಕೇರ್ಫುಲ್ ಆಗಿ ನೀವು ಇಂಟರ್ನ್ಶಿಪ್ ಅಟೆಂಡ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಕೆಲವೊಂದು ಕಾಲೇಜಲ್ಲಿ ರೂಮನ್ ಟೆಕ್ನಾಲಜಿನ ಆನ್ಲೈನ್ ಇಂಟರ್ನ್ಶಿಪ್ ಅಂತ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಅದನ್ನ ಏನಾದ್ರು ನೀವು ಚೂಸ್ ಮಾಡಿದ್ರೆ, ನಿಮ್ ಕಾಲೇಜ್ ಚೂಸ್ ಮಾಡಿದ್ರೆ ತಪ್ಪಾಗಿರುತ್ತೆ, ಅದು ಆನ್ಲೈನ್ ಮಾಡುತ್ತೆ. ಸೊ 100% ನೀವಂತೂ ಅಟ್ರ್ ಫ್ಲಾಪ್ ಆಗಿ ಹೋಗ್ತೀರಾ, ಅದನ್ನ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅದನ್ನ ನಾನು ಕೂಡ ಮಾಡ್ಕೊಂಡಿದ್ದೀನಿ, ಮತ್ತೆ ನಂತರ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ನೀವು ಅದನ್ನ ತಗೊಳಕ್ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. We will see you on next video. Thank you for watching this video.